ಕೆಪಿಸಿಸಿ ಅಧ್ಯಕ್ಷರ ಜೊತೆ ಸಚಿವ ರಾಮಲಿಂಗಾರೆಡ್ಡಿ ಮಾತುಕತೆಯನ್ನ ಮಾಡ್ತಿದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈಗ ಹರಿಪ್ರಸಾದ್ ಹಾಗೆಯೇ ರಾಮಲಿಂಗಾರೆಡ್ಡಿ ಅವರು ಹರಿಪ್ರಸಾದ್ ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ಚರ್ಚೆ ಮಾಡಿದ್ದಾರೆ. ನಿನ್ನೆ ರಾಜೀನಾಮೆಯನ್ನು ಕೊಟ್ಟಿದ್ರು, ಆದರೆ ಈಗಾಗಲೇ ಆ ಒಂದು ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೀತಾ ಇದೆ. ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸಬೇಕಾಗಿತ್ತು ಅನ್ನುವಂಥದ್ದು. ಹರಿಪ್ರಸಾದ್ ಅವರನ್ನೇ ಕೇಳಿ ಅಂತ ತೆರಳಿದ್ದಾರೆ ರಾಮಲಿಂಗಾರೆಡ್ಡಿ. ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಗಂಭೀರವಾದ ಸಮಸ್ಯೆ ಏನಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಹರಿಪ್ರಸಾದ್ ಹೇಳಿದ್ದಾರೆ. ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅನ್ನುವಂತಹ ಮಾತನ್ನ ಹರಿಪ್ರಸಾದ್ ಇಲ್ಲಿ ಹೇಳಿದ್ದಾರೆ. ಕಷ್ಟ ಕಾಲದಲ್ಲಿ ನಾವೆಲ್ಲ ಕಾಂಗ್ರೆಸ್ ಕಟ್ಟಿರೋದು, ಅವರು ಬೆಂಗಳೂರಲ್ಲಿ ಪಕ್ಷವನ್ನ ಕಟ್ಟಿದ್ದಾರೆ. ಕೆಲವು ವಿಚಾರದಲ್ಲಿ ಅವರಿಗೆ ಬೇಸರ ಆಗಿದೆ ಅನ್ನುವ ವಿಚಾರವನ್ನ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಹರಿಪ್ರಸಾದ್ ಹೇಳಿದ್ದಾರೆ. ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ಅಂಗೀಕಾರ ಮಾಡಬಾರದು ಅಂತ ಹೇಳಿ ನಾನು ಸಿಎಂ ಡಿಕೆ ಶಿವಕುಮಾರ್ಗೆ ಒತ್ತಾಯ ಮಾಡ್ತೇನೆ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ವೇಳೆ ಅವರಿಗೆ ಆ ಸ್ಥಾನ ಬೇಡ ಅಂತ ಹೇಳಿದ್ರೆ, ಇಷ್ಟ ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆನ ಅಂಗೀಕಾರ ಮಾಡಿ ಅಂತ ಹೇಳಿ ಹೈಕಮಾಂಡ್ ಕೂಡ ಹೇಳಿದೆ ಅನ್ನುವ ಮಾತುಗಳು ಕೂಡ ಇರುವ ಸಂದರ್ಭದಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಿಂದಲೂ ಕೂಡ ಬಹಳ ಬೆಳವಣಿಗೆಗಳು ನಡೀತಾ ಇದೆ. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ಕೇಳ್ತಾ ಇರೋದು. ಈ ಹಿಂದೆ ಕೊಟ್ಟಿದ್ರು ಮಾತನ್ನ ಡಿಕೆ ಶಿವಕುಮಾರ್ ಅವರು. ಸೊ ಆ ಮಾತನ್ನ ಈಗ ಉಳಿಸ್ಕೊಳ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಇದು, ನನ್ನ ನಿರ್ಧಾರ ಅಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸೊ ಈಗ ಹರಿಪ್ರಸಾದ್ ಅವರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಮಾತುಕತೆ ಮಾಡಿದ್ದಾರೆ. ಏನಾಯ್ತು ಅಂತ ಕೇಳಿದ್ರೆ ಹರಿಪ್ರಸಾದ್ ಅವರನ್ನೇ ಕೇಳಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಹರಿಪ್ರಸಾದ್ ಮಾತಾಡಿದ್ದಾರೆ. ಏನಿಲ್ಲ, ಒಂದಷ್ಟು ರೀತಿಯಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಹಾಗಾಗಿ ಆಗಿರೋದು ಈ ರೀತಿ ಅಂತ ಹೇಳಿದ್ದಾರೆ. ಆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದರಿಂದ ಏನು ತೊಂದರೆ ಏನಿಲ್ಲ. ಪಕ್ಷದಲ್ಲಿ ಇರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಕಷ್ಟ ಕಾಲದಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು. ಅವರು ಬೆಂಗಳೂರು ನಗರದ ಒಂದು ಕಾಂಗ್ರೆಸ್ ಪಕ್ಷದ ಪಿಲ್ಲರ್ ಆಗಿ ಬೆಂಗಳೂರು ನಗರವನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥವ್ರು ಮತ್ತು ಕಳಂಕರಹಿತ ರಾಜಕಾರಣಿ ಅಂತ ಹೇಳಿ ಇರ್ತಕ್ಕಂಥ ಅಜಾತ ಶತ್ರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೆಲವು ವಿಚಾರದಲ್ಲಿ ಅವರಿಗೆ ಬೇಸರ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಮಾತಾಡಿದ್ದಾರೆ, ನಾನು ಸಹ ಮಾತಾಡಿದ್ದೀನಿ. ಆದ್ದರಿಂದ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಬಾರ್ದು ಅಂತ ನಾನು ಮುಖ್ಯಮಂತ್ರಿ ಒತ್ತಡ ಮಾಡ್ತೇನೆ. ಇನ್ನೂ ಸಹ ಅವರಲ್ಲಿ ಇನ್ನೂ ಕೆಲವರು ಮಾತಾಡಿದಾಗ ಅವರು ಸರಿ ಹೋಗುತ್ತೆ ಅನ್ನೋ ಭರವಸೆ ನನಗಿದೆ. ಅವರು ಸುಮಾರು ನಾವು ಅವರೆಲ್ಲರೂ ಸಹ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿರೋರು. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಹಾನಿ ಆಗ್ತಕ್ಕಂಥ ಕೆಲಸ ಅವ್ರು ಮಾಡೋದಿಲ್ಲ ಅನ್ನೋ ನಂಬಿಕೆ ಇದೆ. ಅವರು ತಮ್ಮ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡು ಪುನಃ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷವನ್ನು GBA ಚುನಾವಣೆ ಸಹ ಬರ್ತಾ ಇದೆ, ಅದಕ್ಕೆ ಬಲಿಷ್ಠವಾಗಿ ಸದೃಢವಾಗಿ ಬೆಳೆಸಲಿಕ್ಕೆ ಎಲ್ಲ ಸಹಕಾರವನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ. ಖಾತೆ ವಿಚಾರದಲ್ಲಿ ನನ್ನ ನಿರ್ಧಾರದಲ್ಲಿ ಬದಲಿಸಲ್ಲ, ಸುರ್ಜೇವಾಲಾ ಜೊತೆ ನಾನು ಚರ್ಚೆ ಮಾಡಿದ್ದೇನೆ ಅಂತ ನ್ಯೂಸ್ 18ಗೆ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರನ್ನ. ಏನ್ ಹೇಳಿದ್ರು ಅಂತ ನೋಡೋಣ. ಪೃಥ್ವಿ, ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಅಂದ್ರೆ ಈಗ ಅಸಮಾಧಾನ ಇದೆ ತಮ್ಮಲ್ಲಿ ಅನ್ನುವಂಥದ್ದು ಈಗಾಗಲೇ ಬಹಿರಂಗ ಆಗಿದೆ. ಈಗ ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡ್ತಿದ್ದೀರಿ, ಏನೆಲ್ಲ ವಿಚಾರಗಳನ್ನ ಅವ್ರ ಜೊತೆಗೆ ಚರ್ಚೆ ಮಾಡ್ತೀರಂತ? ಕೆಪಿಸಿಸಿ ಅಧ್ಯಕ್ಷರು ಈಗ ಆಗಿದ್ದಾರೆ. ನಾನು ಹರಿಪ್ರಸಾದ್ ಅವರು 1973ರಲ್ಲಿ ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಸೆಕ್ರೆಟರಿ ಆಗಿದ್ದೆ. ಅವರು ಶೇಹದೇಪುರಂ ಕಾಲೇಜು ಕಾರ್ಯದರ್ಶಿ ಆಗಿದ್ದರು. ಆಮೇಲೆ ಯೂನಿವರ್ಸಿಟಿ ಲಾ ಕಾಲೇಜ್ ಪ್ರೆಸಿಡೆಂಟು ನಾನಾಗಿದ್ದೆ. ಅವರು ರೇಣುಕಾಚಾರ್ಯ ಕಾಲೇಜು ಲಾ ಕಾಲೇಜ್ ಪ್ರೆಸಿಡೆಂಟ್ ಆಗಿದ್ದರು. ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಗೊತ್ತವರು. ಸುರ್ಜೇವಾಲಾ ಜೊತೆ ತಾವು ಮಾತಾಡಿದ್ರಿ, ನಾನು ಹೇಳಿದಷ್ಟು ಕೇಳಿ ಆಮೇಲೆ ನೀವು ಅದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರ ವಿಶ್ ಮಾಡಿರಲಿಲ್ಲ, ಫೋನ್ ಮಾಡಿದ್ರು, ನೆನೆ ಊರಲ್ಲಿರಲಿಲ್ಲ. ಈಗ ವಿಶ್ ಮಾಡಕ್ಕೆ ಬಂದಿದ್ದೀನಿ. ಸರಿಗ ನಿಮ್ಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವು ಸರಿ ಆ ವಿಚಾರ ಏನಾದ್ರು ಅವ್ರ ಜೊತೆಗೆ ಮಾತಾಡ್ತೀರಾ ಹೇಗೆ? ಸುರ್ಜೇವಾಲಾ ಅವ್ರ ಜೊತೆಗೆ ಏನೇನು ಚರ್ಚೆ ಮಾಡಿದ್ರಿ ಸರ್? ಅದೆಲ್ಲ ಹೇಳಕ್ಕಾಗಲ್ಲ, ಆಗಲೇ ಹೇಳಿದ್ದೀನಿ. ಹರಿಪ್ರಸಾದ್ ಅವರು ಏನಾದ್ರು ತಮ್ಮನ್ನ ಮನವೊಲಿಕೆ ಮಾಡೋದಕ್ಕೆ ಆಹ್ವಾನ ಕೊಟ್ರ ಹೇಗೆ ಅಂತ? ನಾನೀಗ ವಿಶ್ ಮಾಡಕ್ಕೆ ಬಂದಿದ್ದೀನಿ. ಸರ್, ಅವರಾಗೆ ಕರೆದಿರೋದು ಅಥವಾ ನೀವೇ ಬಂದಿರೋದು ಸರ್? ನಾನೇ ಬಂದಿದ್ದೀನಿ ಅಂದ್ಕೊಳ್ಳಿ. ಯಾಕಂದ್ರೆ ಈಗಾಗಲೇ ಸಚಿವ ಸ್ಥಾನದಿಂದ ತಾವು ಮುಂದುವರಿತೀರಾ ಇಲ್ವಾ ಅನ್ನುವಂಥದ್ದು ಕೂಡ ಚರ್ಚೆ ಇದೆ. ಯಾಕಂದ್ರೆ ತಾವು ರಾಜೀನಾಮೆ ಕೊಟ್ಟಿದ್ದೀರಿ. ಏನು ಮಾತಾಡಲ್ಲ ಸರ್. ಇವತ್ತು ಸಂಜೆ ಒಳಗೆ ಅಥವಾ ರಾತ್ರಿ ಒಳಗೆ ತಮಗೊಂದು ಗುಡ್ ನ್ಯೂಸ್ ಬರುವಂತ ನಿರೀಕ್ಷೆ ಇದೆಯಾ ಹೇಗೆ ಅಂತ?
ನೋಡೋಣ, ವೆಯ್ಟ್ ಮಾಡಿ ಸಂಜೆವರೆಗೂ. ಹಿರಿಯರಿದ್ದೀರಿ ತಾವು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀವಿ ಅಂತ ಈ ಹಿಂದೆ ಕೂಡ ತಮಗೆ ಭರವಸೆಯನ್ನು ಕೊಡಲಾಗಿತ್ತು. ಕೊಟ್ಟ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತಮ್ಮ ಅಭಿಮಾನಿಗಳು, ತಮ್ಮ ಕಾರ್ಯಕರ್ತರು ಪ್ರಸ್ತಾಪ ಮಾಡ್ತಾರೆ ಸಾಮಾಜಿಕ ಜಾಲತಾಣ. ಅದು ಪಕ್ಷಕ್ಕೂ ಕೂಡ ಒಂದಿಷ್ಟು ಮುಜುಗರ ಅನಿಸ್ತಾ ಇದೆ. ತಾವು ಈ ಸಂದರ್ಭದಲ್ಲಿ ನಿಮ್ಮ ಅಭಿಮಾನಿಗಳಿಗೆ ಹಾಗೆ ಈಗ ನಿಮ್ಮ ನಾಯಕರಿಗೆ ಏನು ಹೇಳ್ತೀರಿ? ಏನೂ ಹೇಳೋದಿಲ್ಲ. ನೆನೆ ಎಲ್ಲ ಏನು ಬೇಕೋ ನೆನೆ ಎಷ್ಟು ಹೇಳಬೇಕೋ ಹೇಳಿದ್ದೀನಿ. ಪದೇ ಪದೇ ಅದನ್ನೇ ಹೇಳಲ್ಲ. ರಾಮಲಿಂಗಾರೆಡ್ಡಿ ಅವರು ಈಗ ಸಮಾಧಾನಗೊಂಡಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ನಂತರದಲ್ಲಿ. ನಿನ್ನೆನೂ ಸಮಾಧಾನವಾಗೇ ಇದೆ, ನಾನು ಮೊನ್ನೆನೂ ಸಮಾಧಾನವಾಗೇ ಇದ್ದೆ, ಯಾವಾಗಲೂ ಸಮಾಧಾನವಾಗೇ ಇರ್ತೀನಿ. ತಮ್ಮ ನಿರ್ಧಾರದಲ್ಲಿ ಯಾವುದಾದ್ರೂ ಬದಲಾವಣೆ ಆಗಿದೆ ಸರ್ ನಿನ್ನೆಯಿಂದ ಇವತ್ತಿನವರೆಗೆ? ಯಾಕಂದ್ರೆ ರಾಜೀನಾಮೆ ಕೊಟ್ಟ ಬಳಿಕ ಒಂದಿಷ್ಟು ಚರ್ಚೆಗಳೆಲ್ಲ ಆಯಿತು, ಬದಲಾವಣೆ ಆಗಿದೆಯಾ ಅಥವಾ ಹಾಗೇ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ನಿರ್ಧಾರಕ್ಕೆ ಸಂಬಂಧಪಟ್ಟಂಗೆ? ಆದಾಗ ನಿಮ್ಗೆ ಹೇಳ್ತೀನಿ. ಕಾಲಕ್ಕೆ ಏನು ಬದಲಾವಣೆ ಆಗುತ್ತೆ, ಏನಾಗುತ್ತೆ ನಿಮ್ಗೆ ಹೇಳ್ತಾ ಇರ್ತೀನಿ.